ಹಾಯ್ ಹಲೋ ನಮಸ್ಕಾರ. ಸಾಮಾನ್ಯ ಜ್ಞಾನ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತಹ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, FDA, SDA, ಪೊಲೀಸ್ ನೇಮಕಾತಿ, KPSC ಸಿ ಗ್ರೂಪ್ ಹುದ್ದೆಗಳು, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರುವಂತದ್ದೇ ಆಗಿರುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈ ಕೆಳಗೆ ನಮೂದಿಸಿರುವ ಸಂವಿಧಾನದ ಭಾಗಗಳ ಪೈಕಿ ಯಾವುದನ್ನು ಯಾವುದೇ ನ್ಯಾಯಾಲಯದಿಂದ ಜಾರಿಗೊಳಿಸಲಾಗುವುದಿಲ್ಲ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಯಾವುದೇ ನ್ಯಾಯಾಲಯದಿಂದ ಜಾರಿಗೊಳಿಸಲಾಗುವುದಿಲ್ಲ. 3 ಈಸ್ ದಿ ರೈಟ್ ಆನ್ಸರ್. ಶೆಡ್ಯೂಲ್ಡ್ ಪ್ರದೇಶಗಳಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗದ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಯಾವ ಸಾಂವಿಧಾನಿಕ ಪರಿಚ್ಛೇದದಡಿ ವಿಧಿಗಳನ್ನು ಒದಗಿಸುತ್ತದೆ? ಪರಿಚ್ಛೇದ 275. ಪರಿಚ್ಛೇದ 275. ಶೆಡ್ಯೂಲ್ಡ್ ಪ್ರದೇಶಗಳಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗದ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು 275ನೇ ಪರಿಚ್ಛೇದದ ಅಡಿ ವಿಧಿಗಳನ್ನು ಒದಗಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಏಜೆನ್ಸಿ ಪ್ರದೇಶಗಳಲ್ಲಿ ಬುಡಕಟ್ಟು ಜನರ ಭೂಸ್ವಾಧೀನ ಭೂಮಿ ಪರಿವರ್ತನೆಯನ್ನು ನಿಷೇಧಿಸುವ ಕಾಯ್ದೆಯನ್ನು ಯಾವಾಗ ರೂಪಿಸಿದರು? 1970. ಏಜೆನ್ಸಿ ಪ್ರದೇಶಗಳಲ್ಲಿ ಬುಡಕಟ್ಟು ಜನರ ಭೂಸ್ವಾಧೀನ ಭೂ ಪರಿವರ್ತನೆಯನ್ನು ನಿಷೇಧಿಸುವ ಕಾಯ್ದೆಯನ್ನು 1970ರಲ್ಲಿ ರೂಪಿಸಲಾಯಿತು. 4 ಈಸ್ ದಿ ರೈಟ್ ಆನ್ಸರ್. 50%ಕ್ಕಿಂತ ಹೆಚ್ಚು ಆದಿವಾಸಿಗಳು ವಾಸಿಸುವ ಪ್ರದೇಶ ಯಾವುದು? ದಾದ್ರಾ ಮತ್ತು ನಗರ ಹವೇಲಿ. ದಾದ್ರಾ ಮತ್ತು ನಗರ ಹವೇಲಿ ಪ್ರದೇಶದಲ್ಲಿ 50%ಕ್ಕಿಂತ ಹೆಚ್ಚು ಆದಿವಾಸಿಗಳು ವಾಸಿಸುತ್ತಿದ್ದಾರೆ. 3 ಈಸ್ ದಿ ರೈಟ್ ಆನ್ಸರ್. ಯಾವ ವರ್ಷದಲ್ಲಿ ಬುಡಕಟ್ಟು ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಅನ್ನು ಸ್ಥಾಪಿಸಲಾಯಿತು? 1987. 1987ರಲ್ಲಿ ಬುಡಕಟ್ಟು ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಅನ್ನು ಸ್ಥಾಪಿಸಲಾಯಿತು. 2 ಈಸ್ ದಿ ರೈಟ್ ಆನ್ಸರ್. ಕೈಗಾರಿಕೆಗಳನ್ನು ಸ್ಥಾಪಿಸುವುದರಿಂದ ಕಸುಬು ಜೊತೆಗೆ ಭೂಮಿಯನ್ನು ಕಳೆದುಕೊಂಡ ಬುಡಕಟ್ಟು ಜನಾಂಗಕ್ಕೆ ಪುನರ್ವಸತಿ ಕಲ್ಪಿಸಲು ಕೇಂದ್ರ ಸರ್ಕಾರ ರಾಷ್ಟ್ರೀಯ ನೀತಿಯನ್ನು ಯಾವಾಗ ಜಾರಿಗೆ ತಂದಿತು? 2004. ಕೈಗಾರಿಕೆಗಳನ್ನು ಸ್ಥಾಪಿಸುವುದರಿಂದ ಕಸುಬು ಜೊತೆಗೆ ಭೂಮಿಯನ್ನು ಕಳೆದುಕೊಂಡ ಬುಡಕಟ್ಟು ಜನಾಂಗಕ್ಕೆ ಪುನರ್ವಸತಿ ಕಲ್ಪಿಸಲು ಕೇಂದ್ರ ಸರ್ಕಾರವು 2004ರಲ್ಲಿ ರಾಷ್ಟ್ರೀಯ ನೀತಿಯನ್ನು ಜಾರಿಗೆ ತಂದಿತು. 2 ಈಸ್ ದಿ ರೈಟ್ ಆನ್ಸರ್. 339 ಪರಿಚ್ಛೇದದ ಅಡಿ ಡ್ಯಾಶ್ ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ರಾಜ್ಯ ಸರ್ಕಾರಗಳಿಗೆ ಕೇಂದ್ರದ ಆದೇಶಗಳು ಇವೆ. 4 ಈಸ್ ದಿ ರೈಟ್ ಆನ್ಸರ್. ಸಮವರ್ತಿ ಪಟ್ಟಿಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ವಿವಾದವಿದ್ದಾಗ ಕೇಂದ್ರದ ಕಾನೂನು ಗೆಲ್ಲುತ್ತದೆ. ಸಮವರ್ತಿ ಪಟ್ಟಿಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ವಿವಾದವಿದ್ದಾಗ ಕೇಂದ್ರದ ಕಾನೂನು ಗೆಲ್ಲುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಕೇಂದ್ರ ಸರ್ಕಾರವು ಯಾರ ಅನುಮತಿಯೊಂದಿಗೆ ರಾಜ್ಯಗಳಿಗೆ ನಿಧಿಗಳನ್ನು ಹಂಚುತ್ತದೆ? ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರದ ಅನುಮತಿಯೊಂದಿಗೆ ರಾಜ್ಯಗಳಿಗೆ ನಿಧಿಗಳನ್ನು ಹಂಚುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನದ ಯಾವ ಪರಿಚ್ಛೇದದ ಪ್ರಕಾರ ವಿದೇಶಿ ದಾಳಿ ಮತ್ತು ಆಂತರಿಕ ಸಂಕ್ಷೋಭೆಗಳಿಂದ ರಾಜ್ಯವನ್ನು ಕೇಂದ್ರ ಸರ್ಕಾರವು ರಕ್ಷಿಸಬೇಕು? ಪರಿಚ್ಛೇದ 355 ಆರ್ಟಿಕಲ್ 355 ಪ್ರಕಾರ ವಿದೇಶಿ ದಾಳಿ ಮತ್ತು ಆಂತರಿಕ ಸಂಕ್ಷೋಭೆಗಳಿಂದ ರಾಜ್ಯವನ್ನ ಕೇಂದ್ರ ಸರ್ಕಾರ ರಕ್ಷಿಸಬೇಕಾಗುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ವಿದೇಶಿ ಒಪ್ಪಂದಗಳನ್ನು ಜಾರಿಗೆ ತರಲು ಸಂಸತ್ತು ರೂಪಿಸುವ ಕಾನೂನುಗಳಿಗೆ ಯಾರ ಅನುಮತಿ ಅಗತ್ಯ? ರಾಜ್ಯಗಳ ಅನುಮತಿ ಇಲ್ಲದೆ ವಿದೇಶಿ ಒಪ್ಪಂದಗಳನ್ನು ಜಾರಿಗೆ ತರಲು ಸಂಸತ್ತು ರೂಪಿಸುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಣವುಗಳಲ್ಲಿ ಯಾವುದು ಕೇಂದ್ರ ತೆರಿಗೆ ವಿಧಿಸಿದರೆ ಮತ್ತು ರಾಜ್ಯಗಳು ಸಂಗ್ರಹಿಸಿ ಬಳಸುತ್ತವೆ? ಸ್ಟ್ಯಾಂಪ್ ಡ್ಯೂಟಿ. ಸ್ಟ್ಯಾಂಪ್ ಡ್ಯೂಟಿ ಕೇಂದ್ರ ತೆರಿಗೆ ವಿಧಿಸಿದರೆ ಅವುಗಳನ್ನು ರಾಜ್ಯಗಳು ಸಂಗ್ರಹಿಸಿ ಬಳಸಿಕೊಳ್ಳುತ್ತವೆ. 1 ಈಸ್ ದಿ ರೈಟ್ ಆನ್ಸರ್. ರಾಜ್ಯ ಪಟ್ಟಿಯಲ್ಲಿನ ವಿಷಯಗಳ ಮೇಲೆ ಸಂಸತ್ತು ಯಾವಾಗ ಕಾನೂನು ರೂಪಿಸುತ್ತದೆ? ರಾಜ್ಯದ ಶಾಸಕಾಂಗಗಳು ತೀರ್ಮಾನಿಸಿದಾಗ. ರಾಜ್ಯ ಪಟ್ಟಿಯಲ್ಲಿನ ವಿಷಯಗಳ ಮೇಲೆ ಸಂಸತ್ತು ರಾಜ್ಯದ ಶಾಸಕಾಂಗಗಳು ತೀರ್ಮಾನಿಸಿದಾಗ ಕಾನೂನು ರೂಪಿಸುತ್ತದೆ.
3 is the right answer. ಭಾರತದಲ್ಲಿ ಯಾವಾಗ ಆರ್ಟಿಕಲ್ 356ರ ಅಡಿ ರಾಷ್ಟ್ರಪತಿ ಅತ್ಯಧಿಕ ರಾಜ್ಯ ಸರ್ಕಾರಗಳನ್ನು ರದ್ದು ಮಾಡಿದರು? 1980ರಲ್ಲಿ. ಭಾರತದಲ್ಲಿ 1980ರಲ್ಲಿ ಆರ್ಟಿಕಲ್ 356ರ ಅಡಿ ರಾಷ್ಟ್ರಪತಿ ಅತ್ಯಧಿಕ ರಾಜ್ಯ ಸರ್ಕಾರಗಳನ್ನು ರದ್ದು ಮಾಡಿದ್ದರು. 2 is the right answer. ಒಂದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ವಿಸ್ತರಿಸಲು ಯಾರ ವರದಿ ಅಗತ್ಯವಿದೆ? ಚುನಾವಣಾ ಆಯೋಗ. ಒಂದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ವಿಸ್ತರಿಸಲು ಚುನಾವಣಾ ಆಯೋಗದ ವರದಿ ಅಗತ್ಯವಿದೆ. 4 is the right answer. ಕರ್ನಾಟಕ ಪೊಲೀಸ್ ಅಕಾಡೆಮಿ ಯಾವ ಊರಿನಲ್ಲಿದೆ? ಮೈಸೂರು. ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರಿನಲ್ಲಿದೆ. 1 is the right answer. ಜೀವಶಾಸ್ತ್ರಜ್ಞರಾದ ಡುಯೋ ಜೇಮ್ಸ್ ಡಿ ವ್ಯಾಟ್ಸನ್ ಮತ್ತು ಫ್ರಾನ್ಸಿಸ್ ಕ್ರಿಕ್ ರವರು 1953ರಲ್ಲಿ ಏನನ್ನು ಕಂಡುಹಿಡಿದರು? ಡಿಎನ್ಎ ಸಂರಚನೆ. ಡಿಎನ್ಎ ಸಂರಚನೆಯನ್ನು 1953ರಲ್ಲಿ ವ್ಯಾಟ್ಸನ್ ಮತ್ತು ಕ್ರಿಕ್ ರವರು ಕಂಡುಹಿಡಿದರು. ಅದನ್ನ ವ್ಯಾಟ್ಸನ್ ಅಂಡ್ ಕ್ರಿಕ್ ಮಾಡೆಲ್ ಅಂತಾನೆ ಪ್ರಸಿದ್ಧಿಯಾಗಿದೆ. 2 is the right answer. ಸೈಬರ್ ಕ್ರೈಮ್ ಅಂದರೆ ನೀವು ಏನೆಂದು ಅರ್ಥ ಮಾಡಿಕೊಂಡಿದ್ದೀರಾ? ಕಂಪ್ಯೂಟರ್ ಅಥವಾ ಮೊಬೈಲ್ ಅಪರಾಧ ಮಾಡುವುದೇ ಸೈಬರ್ ಕ್ರೈಮ್. 2 is the right answer. ರಾಜ್ಯಪಾಲರು ಹುದ್ದೆಯಲ್ಲಿದ್ದಾಗಲೇ ಮರಣ ಹೊಂದಿದರೆ ಅವರ ಸ್ಥಾನವನ್ನು ತಕ್ಷಣವೇ ಯಾರು ನಿರ್ವಹಿಸುತ್ತಾರೆ? ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. ರಾಜ್ಯಪಾಲರು ಹುದ್ದೆಯಲ್ಲಿದ್ದಾಗಲೇ ಮರಣ ಹೊಂದಿದರೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ತಕ್ಷಣವೇ ಅವರ ಸ್ಥಾನವನ್ನ ನಿರ್ವಹಿಸುತ್ತಾರೆ. 1 is the right answer. ಸೈಮನ್ ಆಯೋಗದ ವಿರುದ್ಧ ಚಳವಳಿಯಲ್ಲಿ ಪೊಲೀಸ್ ಲಾಠಿ ಚಾರ್ಜ್ಗೆ ಬಲಿಯಾದ ವ್ಯಕ್ತಿ ಯಾರು? ಲಾಲಾ ಲಜಪತ ರಾಯ್. ಸೈಮನ್ ಆಯೋಗದ ವಿರುದ್ಧ ಚಳವಳಿಯಲ್ಲಿ ಪೊಲೀಸ್ ಲಾಠಿ ಚಾರ್ಜ್ಗೆ ಲಾಲಾ ಲಜಪತಿ ರಾಯ್ ಬಲಿಯಾದರು. 3 is the right answer. ನಾಗಾಲ್ಯಾಂಡ್ನ ರಾಜಧಾನಿ? ಕೋಹಿಮಾ. ನಾಗಾಲ್ಯಾಂಡ್ನ ರಾಜಧಾನಿ ಕೋಹಿಮಾ. 1 is the right answer. ಜೀವಕೋಶದಲ್ಲಿ ಪ್ರೋಟೀನ್ ಸಂಯೋಜನೆ ನಡೆಯುವುದು ರೈಬೋಸೋಮ್ನಲ್ಲಿ. ಹಾಗಾಗಿ ರೈಬೋಸೋಮ್ ಅನ್ನ ಪ್ರೋಟೀನ್ ಉತ್ಪಾದನೆಯ ಕಾರ್ಖಾನೆ ಅಂತಲೇ ಕರಿತೀವಿ. ಅದೇ ರೀತಿ ಮೈಟೋಕಾಂಡ್ರಿಯವನ್ನ ಶಕ್ತಿ ಉತ್ಪಾದಕ ಕೇಂದ್ರ ಅಂತಲೇ ಕರೀತಾರೆ. ಲೈಸೋಸೋಮ್ ಅನ್ನ ಆತ್ಮಹತ್ಯಾ ಸಂಚಿ ಎನ್ನುವರು. 3 is the right answer. ಇಳಕಲ್ ಸೀರೆಗಳಿಗೆ ಪ್ರಸಿದ್ಧಿಯಾಗಿರುವ ಇಳಕಲ್ ಪಟ್ಟಣವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಬಾಗಲಕೋಟೆ. ಬಾಗಲಕೋಟೆ ಇಳಕಲ್ ಪಟ್ಟಣ ಈ ಬಾಗಲಕೋಟೆಯಲ್ಲಿ ಕಂಡು ಬರುತ್ತೆ. ಅಲ್ಲಿ ಇಳಕಲ್ ಸೀರೆಗೆ ಪ್ರಸಿದ್ಧಿ. 2 is the right answer. ವಾತಾವರಣದಲ್ಲಿ ಓಜೋನ್ನ ಮಹತ್ವವೇನು? ಅಲ್ಟ್ರಾ ವೈಲೆಟ್ ಕಿರಣಗಳಿಂದ ಅದು ರಕ್ಷಣೆ ನೀಡುತ್ತದೆ. ಓಜೋನ್ O3 ಇದರ ಅಣುಸೂತ್ರ. ಇದು ಸ್ತರಗೋಳದಲ್ಲಿ ಕಂಡುಬರುತ್ತೆ. ಸೂರ್ಯನ ನೇರಳಾತೀತ ಕಿರಣಗಳಿಂದ ಅದು ನಮ್ಮನ್ನ ರಕ್ಷಿಸುತ್ತದೆ. 3 is the right answer. ಬಲೂಚಿಸ್ತಾನ ಇರುವ ದೇಶ ಯಾವುದು? ಪಾಕಿಸ್ತಾನ. ಬಲೂಚಿಸ್ತಾನ ಪಾಕಿಸ್ತಾನದಲ್ಲಿದೆ. 3 is the right answer. ಸಿಲಿಕಾನ್ ಕಾರ್ಬೈಡ್ ಅನ್ನು ಈ ಕೆಳಗಿನ ಯಾವುದರಲ್ಲಿ ಉಪಯೋಗಿಸುತ್ತಾರೆ? ಬಹಳ ಗಟ್ಟಿಯಾದ ವಸ್ತುಗಳನ್ನ ತುಂಡು ಮಾಡುವಲ್ಲಿ ಸಿಲಿಕಾನ್ ಕಾರ್ಬೈಡ್ ಅನ್ನ ಉಪಯೋಗಿಸಿರೋ. ಸಿಲಿಕಾನ್ ಕಾರ್ಬೈಡ್ ನ ಅಣುಸೂತ್ರ SiC. ಯಾಕೆ ಬಹಳ ಗಟ್ಟಿಯಾದ ವಸ್ತುಗಳನ್ನ ತುಂಡು ಮಾಡ್ಲಿಕ್ಕೆ ಉಪಯೋಗಿಸ್ತಾರಪ್ಪ ಅಂದ್ರೆ ಇದು ಅತ್ಯಂತ ಕಠಿಣವಾಗಿರುವಂತಹ ವಸ್ತು. ನೀವು ನೋಡಿರ್ಬೋದು ಚಾಕು ಚೂರಿಗಳನ್ನ ಹರಿತ ಮಾಡಲಿಕ್ಕೆ ಉಪಯೋಗಿಸುವಂತಹ ಆ ಸಾಣೆ ಕಲ್ಲೇ ದಟ್ ಈಸ್ ಸಿಲಿಕಾನ್ ಕಾರ್ಬೈಡ್. 3 is the right answer. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಚುನಾವಣಾ ಆಯೋಗದ ಕರ್ತವ್ಯ ಅಲ್ಲ? ಅಭ್ಯರ್ಥಿಗಳಿಗೆ ಪ್ರಚಾರ ಮಾಡಲು ಹಣಕಾಸು ನೀಡುವುದು. ಇದು ಭಾರತದ ಚುನಾವಣಾ ಆಯೋಗದ ಕರ್ತವ್ಯ ಅಲ್ಲ. 2 is the right answer. ಸೋನಾಲಿಕಾ ಮತ್ತು ಕಲ್ಯಾಣ ಸೋನೆ ಇವುಗಳು ಯಾವುದರ ತಳಿಗಳು? ಗೋಧಿ. ಸೋನಾಲಿಕಾ ಮತ್ತು ಕಲ್ಯಾಣ ಸೋನೆ ಗೋಧಿ ತಳಿಗಳು. 1 is the right answer. ಒಂದು ತರಗತಿಯ ಎಲ್ಲಾ ಹುಡುಗರನ್ನು ಒಂದೇ ಸಾಲಿನಲ್ಲಿ ನಿಲ್ಲಿಸಿದಾಗ ಒಬ್ಬ ಹುಡುಗನು ಆ ಸಾಲಿನ ಎರಡೂ ಬದಿಯಿಂದ 19ನೇಯವನಾದರೆ ಒಟ್ಟು ತರಗತಿಯಲ್ಲಿ ಎಷ್ಟು ಹುಡುಗರಿದ್ದಾರೆ? 37. 1 is the right answer. ಜೀವ ನಿರೀಕ್ಷಿಸುವಿಕೆ ಎಂದರೆ
ಮನುಷ್ಯನ ಸರಾಸರಿ ಬದುಕುವಿಕೆಯ ಕಾಲ ಎಂದು ಅರ್ಥ. ಜೀವ ನಿರೀಕ್ಷಿಸುವಿಕೆ ಅಂದರೆ ಮನುಷ್ಯನ ಸರಾಸರಿ ಬದುಕುವಿಕೆಯ ಕಾಲ. 3 is the right answer. ಒಂದು ಕೃಷಿ ಪ್ರದೇಶದಲ್ಲಿ ಒಂದೇ ಸಮಯದಲ್ಲಿ 2-3 ಬೆಳೆಗಳನ್ನ ಬೆಳೆಯುವುದನ್ನು ಏನೆಂದು ಕರೆಯುತ್ತಾರೆ? ಪರಿಶ್ರಮ ಪೂರ್ಣ ಬೆಳೆಗಾರಿಕೆ. ಒಂದು ಕೃಷಿ ಪ್ರದೇಶದಲ್ಲಿ ಒಂದೇ ಸಮಯದಲ್ಲಿ 2-3 ಬೆಳೆಗಳನ್ನ ಬೆಳೆಯುವುದಕ್ಕೆ ಪರಿಶ್ರಮ ಪೂರ್ಣ ಬೆಳೆಗಾರಿಕೆ ಎನ್ನುವರು. ಹಾಗೇನೆ ಮಿಶ್ರ ಬೇಸಾಯ ಅಂತಲೂ ಕೂಡ ಇದಕ್ಕೆ ಕರೀತಾರೆ. 4 is the right answer. ವರ್ಲ್ಡ್ ವೈಡ್ ವೆಬ್ WWW ಅನ್ನ ಕಂಡುಹಿಡಿದವರು ಯಾರು? ಟಿಮ್ ಬರ್ನರ್ಸ್ ಲೀ. ವರ್ಲ್ಡ್ ವೈಡ್ ವೆಬ್ ಅನ್ನ ಕಂಡುಹಿಡಿದಿದ್ದು ಟಿಮ್ ಬರ್ನರ್ಸ್ ಲೀ. 1 is the right answer. ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಸ್ವಚ್ಛ ಭಾರತ ಅಭಿಯಾನವನ್ನು ಎಂದು ಪ್ರಾರಂಭಿಸಿದರು? ಅಕ್ಟೋಬರ್ 2, 2014. ನರೇಂದ್ರ ಮೋದಿಯವರು ಸ್ವಚ್ಛ ಭಾರತ ಅಭಿಯಾನವನ್ನು ಅಕ್ಟೋಬರ್ 2, 2014ರಂದು ಪ್ರಾರಂಭಿಸಿದರು. 1 is the right answer. ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಮೂರ್ತಿಗಳು ಎಷ್ಟು ವರ್ಷಗಳವರೆಗೆ ಅಧಿಕಾರದಲ್ಲಿರುತ್ತಾರೆ? 2 ವರ್ಷ. ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಮೂರ್ತಿಗಳು 2 ವರ್ಷಗಳವರೆಗೆ ಅಧಿಕಾರದಲ್ಲಿರುತ್ತಾರೆ. 1 is the right answer. ಸಮುದ್ರದಲ್ಲಿ ಭಾರತದ ಸಾರ್ವಭೌಮತೆಯು ಎಷ್ಟು ದೂರದವರೆಗೆ ಇರುತ್ತದೆ? 12 ನಾಟಿಕಲ್ ಮೈಲಿಗಳು. ಸಮುದ್ರದಲ್ಲಿ ಭಾರತದ ಸಾರ್ವಭೌಮತೆಯು 12 ನಾಟಿಕಲ್ ಮೈಲುಗಳ ದೂರದವರೆಗೆ ಇರುತ್ತದೆ. 4 is the right answer. ಭಾರತದ ರಾಷ್ಟ್ರಗೀತೆಯಾದ ಜನಗಣಮನವನ್ನ ಬರೆದವರು ಯಾರು? ರವೀಂದ್ರನಾಥ ಠಾಗೋರ್. ಜನಗಣಮನವನ್ನ ಬರೆದಿದ್ದು ರವೀಂದ್ರನಾಥ ಠಾಗೋರ್. ಇವರು ನೊಬೆಲ್ ಪ್ರಶಸ್ತಿ ವಿಜೇತರು. 1 is the right answer. ಈ ಶೃಂಖಲೆಯಲ್ಲಿ ಮುಂದಿನ ಸಂಖ್ಯೆ ಯಾವುದು? 2, 5, 12, 27. ಇದರ ಮುಂದಿನ ಸಂಖ್ಯೆ 85. ಹೇಗೆ ನೋಡಿ, 2 2 4, 4 + 1 5, 5 2 10, 10 + 2 12. ಅದೇ ರೀತಿ 12 2 24, 24 3 27, 27 3 81, 81 4 ಆಡ್ ಮಾಡಬೇಕು. ಸೊ 85. ಬಲೂನ್ಗಳಲ್ಲಿ ಯಾವುದನ್ನು ತುಂಬಿರುತ್ತಾರೆ? ಹೀಲಿಯಂ. ಬಲೂನ್ಗಳಲ್ಲಿ ಹೀಲಿಯಂ ಅನ್ನು ತುಂಬಿರುತ್ತಾರೆ. ಹೀಲಿಯಂ ಒಂದು ಜಡ ಅನಿಲ. ಜಡ ಅನಿಲ ಅಂತಂದ್ರೆ ರಾಸಾಯನಿಕವಾಗಿ ಸ್ಥಿರವಾಗಿರುವಂತಹ ಅನಿಲವನ್ನು ಜಡ ಅನಿಲ ಎನ್ನುವರು. ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಕ್ಸೆನಾನ್ ಇವೆಲ್ಲವೂ ಕೂಡ ಜಡ ಅನಿಲಗಳು. ಸೊ 2 is the right answer. ಬುಧ ಚರಿತ್ರೆಯನ್ನ ಬರೆದವರು ಯಾರು? ಅಶ್ವಘೋಷ. ಬುಧ ಚರಿತ್ರೆಯನ್ನ ಬರೆದಿದ್ದು ಅಶ್ವಘೋಷ. 4 is the right answer. ಸಂಸತ್ತಿನ ಸದಸ್ಯನಲ್ಲದ ವ್ಯಕ್ತಿಯು ಮಂತ್ರಿಯಾಗಿ ನೇಮಕವಾದಲ್ಲಿ ಎಷ್ಟು ಸಮಯದ ಒಳಗೆ ಸಂಸತ್ತಿನ ಯಾವುದಾದರೂ ಸಭೆಗೆ ಸದಸ್ಯನಾಗಿ ಆಯ್ಕೆಯಾಗಬೇಕು? 6 ತಿಂಗಳು. ಸಂಸತ್ತಿನ ಸದಸ್ಯನಲ್ಲದ ವ್ಯಕ್ತಿಯು ಮಂತ್ರಿಯಾಗಿ ನೇಮಕವಾದಲ್ಲಿ 6 ತಿಂಗಳ ಒಳಗೆ ಯಾವುದಾದರೂ ಸಭೆಗೆ ಸದಸ್ಯನಾಗಿ ಆಯ್ಕೆಯಾಗಬೇಕಾಗಿರುತ್ತದೆ. 2 is the right answer. ಮಹಾತ್ಮ ಗಾಂಧೀಜಿಯವರು ದಂಡಿ ಯಾತ್ರೆಯನ್ನು ಪ್ರಾರಂಭಿಸಿದ ವರ್ಷ? 1930. 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ದಂಡಿ ಯಾತ್ರೆಯನ್ನ ಪ್ರಾರಂಭಿಸಿದ್ದರು. 4 is the right answer. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ? ನದಿಯ ಡಾಲ್ಫಿನ್. ಡಾಲ್ಫಿನ್ ರಾಷ್ಟ್ರೀಯ ಜಲಚರ ಪ್ರಾಣಿ. 1 is the right answer. ಈ ಕೆಳಗಿನವುಗಳಲ್ಲಿ ಯಾವ ಗ್ರಹ ಸೂರ್ಯನಿಗೆ ಸಮೀಪದಲ್ಲಿದೆ? ಶುಕ್ರ. ಕೊಟ್ಟಿರುವ ಆಯ್ಕೆಗಳ ಪ್ರಕಾರ ಶುಕ್ರ ಸೂರ್ಯನಿಗೆ ಸಮೀಪದಲ್ಲಿರುವ ಗ್ರಹ. ಆದರೆ ಬುಧ ಅತ್ಯಂತ ಸಮೀಪದಲ್ಲಿರುವಂತಹ ಗ್ರಹ, ನೆಪ್ಚೂನ್ ಅತ್ಯಂತ ದೂರದ ಗ್ರಹ, ಗುರು ಅತ್ಯಂತ ದೊಡ್ಡ ಗ್ರಹ, ಭೂಮಿ ಏಕೈಕ ಜೀವಿಗಳಿರುವಂತಹ ಗ್ರಹ, ಮಂಗಳ, ಫೋಬೋಸ್ ಮತ್ತು ಡೈಮೋಸ್ ಎಂಬಂತಹ ಉಪಗ್ರಹಗಳನ್ನು ಹೊಂದಿರುವಂತಹ ಗ್ರಹ. ಸೊ 1 is the right answer. ಶುಕ್ರ ಗ್ರಹವನ್ನ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಅಂತಲೂ ಕೂಡ ಕರೀತಾರೆ. ಪಂಪ, ರನ್ನ, ಪೊನ್ನ ಅಂದರೆ
ಕನ್ನಡ ಭಾಷೆಯ ಕವಿಗಳು. 1 is the right answer. ಧರ್ಮಚಕ್ರ ಇದು ಯಾರ ಸಂಕೇತವಾಗಿತ್ತು? ಬೌದ್ಧ ಧರ್ಮ. ಧರ್ಮಚಕ್ರವು ಬೌದ್ಧ ಧರ್ಮದ ಸಂಕೇತ. 3 is the right answer. ಮಸಿ ಹೀರುವ ಕಾಗದದಲ್ಲಿ ಮಸಿಯನ್ನು ಹೀರುವ ಕ್ರಿಯೆಯು ಲೋಮನಾಳದ ಕ್ರಿಯೆಯನ್ನು ಒಳಗೊಂಡಿರುತ್ತದೆ. 2 is the right answer. ಮಸಿ ಹೀರುವ ಕಾಗದದಲ್ಲಿ ಮಸಿಯನ್ನು ಹೀರುವ ಕ್ರಿಯೆ ಲೋಮನಾಳದ ಕ್ರಿಯೆಯನ್ನ ಒಳಗೊಂಡಿರುತ್ತದೆ. ಕ್ಲೋರೋಫಿಲ್ನ ಮಧ್ಯದಲ್ಲಿರುವ ಭಾಗದಲ್ಲಿ ಈ ಲೋಹದ ಅಂಶವಿದೆ. ಮೆಗ್ನೀಷಿಯಂ. ಕ್ಲೋರೋಫಿಲ್ನ ಮಧ್ಯದಲ್ಲಿ ಮೆಗ್ನೀಷಿಯಂ ಇದೆ. 2 is the right answer. ಪ್ರಾಚೀನ ಶಿಲಾಯುಗದಲ್ಲಿ ಮಾನವ ಬಳಸುತ್ತಿದ್ದ ಕಠಿಣವಾದ ಕಲ್ಲು ಕ್ವಾರ್ಟ್ಝೈಟ್. ಪ್ರಾಚೀನ ಶಿಲಾಯುಗದಲ್ಲಿ ಮಾನವ ಬಳಸುತ್ತಿದ್ದ ಕಠಿಣವಾದ ಕಲ್ಲು ಕ್ವಾರ್ಟ್ಝೈಟ್. 2 is the right answer. ಜೋಗ್ ಫಾಲ್ಸ್ ಯಾವ ನದಿ? ಅಂದ್ರೆ ಜೋಗ್ ಫಾಲ್ಸ್ ಉಂಟಾಗ್ಲಿಕ್ಕೆ ಕಾರಣವಾಗಿರುವಂತಹ ನದಿ ಶರಾವತಿ. ಜೋಗ್ ಫಾಲ್ಸ್ಗೆ ಕಾರಣವಾದ ನದಿ ಶರಾವತಿ. 3 is the right answer. ಡೈನಮೋವನ್ನು ಕಂಡುಹಿಡಿದವರು ಯಾರು? ಮೈಕಲ್ ಫ್ಯಾರಡೆ. ಡೈನಮೋವನ್ನು ಕಂಡುಹಿಡಿದವರು ಮೈಕಲ್ ಫ್ಯಾರಡೆ. 2 is the right answer. ಡೈನಮೋ ಅಂತಂದ್ರೆ ಅತ್ಯಂತ ಸುಲಭ ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವೇ ಡೈನಮೋ. ಅದೇ ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನಕ್ಕೆ ಮೋಟಾರ್ ಅಂತೇಳಿ ಕರೀತಾರೆ.